ಹೊಸದಾದಂತಹ ಕೆಲಸದಲ್ಲಿ ಈ ಒಂದು ಸಮಯದಲ್ಲಿ ಕನ್ಯಾ ರಾಶಿಯವರು ತೊಡಗಿಕೊಳ್ಳುತ್ತಾರೆ ಮತ್ತು ಅಷ್ಟೇ ಅಲ್ಲದೆ ಹೊಸ ಆಸೆ ಹುಮ್ಮಸ್ಸಿನಿಂದಾಗಿ ಮುನ್ನುಗ್ಗುತ್ತಾರೆ. ಜೊತೆಯಲ್ಲಿ ಈ ಒಂದು 2026ರಲ್ಲಿ ಧನ ಲಾಭ ಹೇಳ್ತಕ್ಕಂಥದ್ದು ಕೂಡ ಅವರಿಗೆ ಜನವರಿ ತಿಂಗಳಿನಿಂದಲೇ ಖುಷಿಯಾದಂತಹ ಒಂದು ವಾತಾವರಣ ಹೇಳ್ತಕ್ಕಂಥದ್ದು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಧನ ಲಾಭವು ಖಂಡಿತವಾಗಿಯೂ ಹಾಗೇ ಆಗಿರುತ್ತೆ. ಇನ್ನು 2ನೇ ತಿಂಗಳಿನಲ್ಲಿ ತುಂಬಾ ಜನರಿಗೆ ಮುಖಭಂಗಾದಿಗಳು ಉಂಟಾಗತ್ತೆ. ಇವರಿಗೆ ಲಾಭದಾಯಕವಾಗಿರುತ್ತೆ. ಕೌಟುಂಬಿಕವಾದಂತಹ ಜೀವನದಲ್ಲಿ ಸ್ವಲ್ಪ ಮಟ್ಟಿದಾದಂತಹ ತೊಂದರೆ ಹೇಳ್ತಕ್ಕಂಥದ್ದು ನಡೆಯುವ ಸಾಧ್ಯತೆ. ಸತಿಪತಿಗಳ ಕಲಹ ಆಗಿರಬಹುದು, ಅನಂತರದಲ್ಲಿ ತಂದೆ ಮಕ್ಕಳಿಗೆ ಕಿರಿಕಿರಿಯ ಸಮಸ್ಯೆಗಳಾಗಿರಬಹುದು. ಹೀಗೆ ನಾನಾ ರೀತಿಯಾದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ಇವರಿಗೆ ಉಂಟಾಗಿ ಮನಸ್ಸಿನಲ್ಲಿ ಅಸಮಾಧಾನ ಹೇಳ್ತಕ್ಕಂಥದ್ದು ಆಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜಾಗರೂಕತೆಯಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಟ್ಟರೆ ಒಳ್ಳೆಯದು. ಖರ್ಚು ಕೂಡ ಹೆಚ್ಚು ಆಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಇನ್ನು 3ನೇ ತಿಂಗಳಿನಲ್ಲಿ ಚಿಂತೆ ಹೇಳ್ತಕ್ಕಂಥದ್ದು ದೀರ್ಘವಾಗಿ ನಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಚಿಂತೆಯಿಂದ ನೀವು ಹೊರಗಡೆ ಬಂದು ಧೈರ್ಯವನ್ನು ತೆಗೆದುಕೊಂಡು ಮುನ್ನುಗ್ಗಿದರೆ ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಹೇಳ್ತಕ್ಕಂಥದ್ದನ್ನು ನೀವು ಕಾಣಬಹುದು. ಮತ್ತು ಅಷ್ಟೇ ಅಲ್ಲದೆ ಕೆಲವರು ಅನಾರೋಗ್ಯದಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹವರಿಗೂ ಕೂಡ ಚೇತರಿಕೆ ಹೇಳ್ತಕ್ಕಂಥದ್ದು ಉಂಟಾಗುವ ಸುಸಮಯ ಇದಾಗಿರುತ್ತೆ. ಕುಲದೇವರ ಅನುಗ್ರಹ ಹಾಗೂ ಇಷ್ಟದೇವರ ಪ್ರಾರ್ಥನೆ ಅನುಗ್ರಹವನ್ನು ಪಡ್ಕೊಂಡು ಮುಂದಕ್ಕೆ ಸಾಗಿದರೆ ತುಂಬ ಉತ್ತಮವಾಗತ್ತೆ. ಇನ್ನು 4ನೇ ತಿಂಗಳಿನಲ್ಲಿ ಎಲ್ಲ ರೀತಿಯಾದಂತಹ ವ್ಯಯ ಹೇಳ್ತಕ್ಕಂಥದ್ದು ಆಗುವಂತಹ ಸಾಧ್ಯತೆಗಳು ಇರುವುದರಿಂದ ಜಾಗರೂಕತೆಯ ಜೊತೆಯಲ್ಲಿ ಬುದ್ಧಿಯ ಚಾತುರ್ಯತೆ ಹೇಳ್ತಕ್ಕಂಥದ್ದನ್ನು ಕೂಡ ನೀವು ಉಪಯೋಗಿಸಬೇಕಾಗತ್ತೆ. ಮತ್ತು ಕೆಲವರು ಅನಾರೋಗ್ಯದಲ್ಲಿ ಪೀಡನೆಗೆ ಮುಂಚೆಯಿಂದ ಇರತಕ್ಕಂಥವ್ರು ಅದೇ ರೀತಿಯಾದಂತಹ ಪೀಡನೆಯಲ್ಲೇ ಮುಂದಕ್ಕೆ ಸಾಗುವ ಸಂದರ್ಭವೂ ಕೂಡ ಇದಾಗಿರ್ತದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟು ದೈವಿಕವಾದಂತಹ ಶಕ್ತಿಯ ಮೊರೆಯನ್ನು ಹೋಗಿ ಆ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಅಂತ ಹೇಳುವುದಾಗಿ ಕೇಳ್ಕೊಳ್ತೇವೆ. ಜೊತೆಯಲ್ಲಿ ಆಹಾರದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದು ನಿಮಗೆ ಯಾವ ಆಹಾರವನ್ನು ತೆಗೆದುಕೊಂಡ್ರೆ ಉತ್ತಮ ಅಂತಹ ಆಹಾರವನ್ನು ನೀವು ಸೇವನೆಯನ್ನು ಮಾಡಿದರೆ ಆರೋಗ್ಯವನ್ನು ಕೂಡ ನೀವು ರಕ್ಷಿಸಿಕೊಳ್ಳಬಹುದು. ಜೊತೆಯಲ್ಲಿ ನೀವು ಹೊಸದಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೀರಿ, ಆಯಾಸಗಳಿರುತ್ತೆ, ಇತ್ಯಾದಿಗಳಿರುತ್ತೆ. ಹಾಗಾಗಿ ಸ್ವಲ್ಪ ಪೌಷ್ಟಿದಾಯಕವಾದಂತಹ ಅದರಲ್ಲೂ ವಿಶೇಷವಾಗಿ ನಾವು ಈ ಪಚ್ಚೆಸರು ಆನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ರೀತಿಯಾದಂತಹ ಕಾಳು ಕಡಿಯಾದಂತಹ ಆಹಾರವನ್ನು ನೀವು ಸೇವನೆಯನ್ನು ಮಾಡಿಕೊಂಡ್ರೆ ತುಂಬ ಉತ್ತಮಕಾರಿಯಾಗಿ ಇರತಕ್ಕಂಥದ್ದು. ಇನ್ನು 5ನೇ ತಿಂಗಳಿನಲ್ಲಿ ಆರೋಗ್ಯವು ಸ್ವಲ್ಪ ಏರುಪೇರತೆ ಇತ್ಯಾದಿಗಳು ಉಂಟಾದರೆ, ಇನ್ನು ಕೆಲವರಿಗೆ ಅಸ್ತಮದ ಪ್ರಕೃತಿ ಹೇಳ್ತಕ್ಕಂಥದ್ದು ಕೆಲವರಿಗೆ ಮುಂಚೆಯಿಂದ ಇರುತ್ತೆ, ಈ ಸಮಯದಲ್ಲೂ ಕೂಡ ಇದ್ದಿರುತ್ತೆ, ಮುಂದಕ್ಕೂ ಕೂಡ ಇರುತ್ತೆ. ಆದರೆ ಸ್ವಲ್ಪ ಚೇತರಿಕೆ ಇರ್ತದೆ. ಆದರೆ ಅದನ್ನು ಬುಡ ಸಮೇತವಾಗಿ ಕಿತ್ತು ಬೀಸಾಕುವಂತಹ ರೀತಿಯಾದಂತಹ ಪರಿಹಾರವನ್ನು ನೀವು ತಗೊಂಡು ಅದರಿಂದ ಹೊರಗಡೆ ಬಂದರೆ ಆರೋಗ್ಯಕ್ಕೆ ಉತ್ತಮಕಾರಿಯು. ಯಾಕೆ ಅಂತ ಕೇಳಿದರೆ ಇಂತಹ ಒಂದು ಶೀತ ನಡೆಯುವಂತಹ ಸಮಯದಲ್ಲಿ ಎಷ್ಟು ಹೊತ್ತಿಗೆ ಅವರಿಗೆ ಏರುಪೇರತೆಗಳ ಉಂಟಾಗತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಶ್ವಾಸಗ್ರಸ್ತವಾದಂತಹ ಈ ನಮ್ಮ ಶರೀರಕ್ಕೆ ಶ್ವಾಸ ಮುಖ್ಯವಾಗಿ ಇರತಕ್ಕಂಥದ್ದು. ಹಾಗಾಗಿ ಅದು ಕಾಣಲಿಕ್ಕೆ ಅಲರ್ಜಿ ಅಂತ ಹೇಳುವುದಾಗಿ ಕಂಡು ಬಂದರೂ ಕೂಡ
ಅದು ತುಂಬ ಅಪಾಯಕಾರಿಯವೂ ಕೂಡ ಆಗಿರ್ತದೆ. ಇನ್ನು ಸಹಕಾರ ಕೆಲಸ ಕಾರ್ಯಗಳಲ್ಲಿ ಕೂಡ 5ನೇ ತಿಂಗಳಿನಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗ್ತಕ್ಕಂಥದ್ದು ಮತ್ತು ಅಂತಹ ಕೆಲಸವನ್ನು ಮಾಡ್ತಕ್ಕಂಥವರಿಗಾಗಿರ್ಬೋದು ಇತ್ಯಾದಿಗಳ ವರ್ಗದಲ್ಲಿ ಸರ್ಕಾರದಿಂದ ಏನೆಲ್ಲ ಸಹಕಾರಾದಿಗಳು ಸಿಗಬೇಕೋ ಅವೆಲ್ಲವೂ ಕೂಡ ಸಿಗ್ತಕ್ಕಂತಹ ಸುಸಮಯ ಇದಾಗಿರ್ತದೆ. ಇನ್ನು 6ನೇ ತಿಂಗಳಿನಲ್ಲಿ ಅಡ್ಡಿ ಆತಂಕ ಹಣಕಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ಸುತ್ತುಕೊಳ್ಳುವ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗಾಗಿ ನೀವು ಆತಂಕಕ್ಕೆ ಒಳಗಾಗದೇನೆ ಚಿಂತಿಸದೇನೆ ಪರಮಾತ್ಮನ ಒಂದು ಅನುಗ್ರಹವನ್ನು ಪಡ್ಕೊಂಡು ಮುನ್ನುಗ್ಗಿದರೆ ಮುಂದಿನ ಜೀವನದಲ್ಲಿ ಸುಖವನ್ನು ಹಾಗೂ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ. ಜೊತೆಯಲ್ಲಿ ತುಂಬ ಸಮಸ್ಯೆಗಳನ್ನು ನೀವು ಈ ಒಂದು ತಿಂಗಳಿನಲ್ಲಿ ಅದರಲ್ಲೂ ವಿಶೇಷವಾಗಿ ಬಡ್ಡಿ ಇತ್ಯಾದಿಗಳನ್ನು ತೆಗೆದುಕೊಂಡದ್ದಿದ್ದರೆ ಅದರಲ್ಲಿ ಸಮಸ್ಯೆಯನ್ನು ಕಾಣಬೇಕಾಗತ್ತೆ. ಜೊತೆಗೆ ಕಬ್ಬಿಣ, ಸಿಮೆಂಟು ಇತ್ಯಾದಿ ಆದಂತಹ ಉತ್ಪನ್ನದಾರರಿಗೆ ಹಾಗೂ ಮಾರುಕಟ್ಟೆಗೆ ಇರ್ತಕ್ಕಂಥವರಿಗೆ ಅಧಿಕವಾದಂತಹ ಲಾಭ ಇರತಕ್ಕಂಥದ್ದು ಕೂಡ ಆಗ್ತಕ್ಕಂಥದ್ದು. ಇನ್ನು 7ನೇ ತಿಂಗಳಿನಲ್ಲಿ ಹೆಂಡತಿ ಮಕ್ಕಳಿಂದ ಸುಖಕರವಾದಂತಹ ಜೀವನ ಹೇಳ್ತಕ್ಕಂಥದ್ದು ನಿಮ್ಮ ಪಾಲಿಗೆ ಬರ್ತಕ್ಕಂಥದ್ದು. ನೆಮ್ಮದಿಯಿಂದ ಇರಿ ಮತ್ತು ಅಷ್ಟೇ ಅಲ್ಲದೆ ಮಕ್ಕಳು ದೇವರಿಗೆ ಸಮಾನರಾಗಿ ಇರತಕ್ಕಂಥದ್ದು. ಅಂತಹ ಮಕ್ಕಳ ಪ್ರೀತಿಗೆ ಪಾತ್ರರಾಗಿ ಜೊತೆಯಲ್ಲಿ ಮಕ್ಕಳ ಸಂಗಡದಲ್ಲೇ ಆಟವಾಡಿ ಆನಂತರದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕಂಡುಕೊಳ್ಳಿ. ಈ ರೀತಿಯಲ್ಲಿ ಮಾಡುವುದರಿಂದಾಗಿ ಮಾನಸಿಕವಾಗಿ ನಿಮಗೆ ಉತ್ತಮವಾಗಿ ಆಗ್ತಕ್ಕಂಥದ್ದು, ಚಿಂತೆಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಒಂದು ಸಮಯ ಚಿಂತೆಯಿಂದ ನೀವು ಹೊರಗಡೆ ಬಂದೆ ಅಂತ ಹೇಳಿ ಆದರೆ ನಿಮ್ಮ ಆಯುಷ್ಯವು ಅಷ್ಟೇ ವೃದ್ಧಿ ಆಯಿತು ಅಂತ ಹೇಳುವುದಾಗಿ ಅರ್ಥ. ಮತ್ತು ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಎಲ್ಲವೂ ಕೂಡ ತುಂಬಿರಲಿ ಅಂತ ಹೇಳುವುದಾಗಿ ತಿಳಿಸುತ್ತಾ 8ನೇ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಹಾರದಲ್ಲೆಲ್ಲ ಅಡ್ಡಿಲ್ಲ, ಆದರೂ ಜಾಗರೂಕತೆಯಿಂದ ನೀವು ವ್ಯವಹರಿಸಬೇಕಾದಂತಹ ಸುಸಮಯ ಇದಾಗಿರ್ತದೆ. ಜೊತೆಗೆ ಕೆಲವರಿಗೆ ಕಂಟಕ ಇತ್ಯಾದಿಗಳು ಇರ್ತಕ್ಕಂಥದ್ದು. ಆ ಕಂಟಕದಿಂದ ದೈವಿಕವಾದಂತಹ ಶಕ್ತಿಯ ಮೂಲಕವಾಗಿ ಹೊರಗಡೆ ಬರುವ ಪ್ರಯತ್ನವನ್ನು ಮಾಡಿಕೊಳ್ಳಿ, ಒಳ್ಳೆಯದಾದಂತಹ ಫಲವನ್ನು ಕಾಣಿ. 9ನೇ ತಿಂಗಳಿನಲ್ಲಿ ಬಂಧು ಮಿತ್ರರಿಂದಾಗಿ ಪ್ರೀತಿ ಹೇಳ್ತಕ್ಕಂಥದ್ದು. ಇನ್ನು ಕೆಲವರಿಗೆ ವಿವಾಹ ಆಗದೆ ಇರತಕ್ಕಂಥವರಿಗೆಲ್ಲ ವಿವಾಹದ ಭಾಗ್ಯ ಹೇಳ್ತಕ್ಕಂಥದ್ದು ಗುಡಿ ಬರ್ತಕ್ಕಂಥದ್ದು. ಉದ್ಯೋಗ ವ್ಯವಹಾರ ಇತ್ಯಾದಿಯಲ್ಲಿ ಮಿತ್ರರಿಂದ ಸಹಕಾರಾದಿಗಳು ದೊರಕತಕ್ಕಂಥದ್ದು. ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಯೋಜನೆಗಳಲ್ಲಿ ತೊಡಕೊಳ್ಳತಕ್ಕಂತಹ ಸುಸಮಯವೂ ಕೂಡ ಆಗಿರ್ತದೆ. ಇನ್ನು 10ನೇ ತಿಂಗಳಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಒಂದು ರೀತಿಯಾದಂತಹ ಏನು ಮಂಕ್ ಹಿಡಿದು ಹೋಗಿದೆಯೇನೋ ಅಂಬಂತಹ ರೀತಿಯಲ್ಲಿ ಸಾಗ್ತಕ್ಕಂಥದ್ದು ಮತ್ತು ಕೆಲವೊಂದು ಕಾರ್ಯಗಳಲ್ಲಿ ವಿಘ್ನ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು. ಆದರೂ ಕೂಡ ನೀವು ಕುಗ್ಗದೇನೆ ಧೈರ್ಯದಿಂದಾಗಿ ಮುನ್ನುಗ್ಗಿದರೆ ಒಳ್ಳೆಯದು. ಇನ್ನು 11ನೇ ತಿಂಗಳಿನಲ್ಲಿ ವ್ಯಾಪಾರಗಳೆಲ್ಲವೂ ಕೂಡ ನಾವು ಎಣಿಸಿದಕ್ಕಿಂತನೂ ಹೆಚ್ಚಿದಾದಂತಹ ರೀತಿಯಲ್ಲಿ ಸಾಗ್ತಕ್ಕಂತಹ ಸಮಯ. ಹಣಕಾಸಿನಲ್ಲಿ ಕೂಡ ಏನೂ ತೊಂದರೆ ಇರುವುದಿಲ್ಲ, ಆದರೂ ಜಾಗರೂಕತೆ ಮಾತ್ರ ತುಂಬ ಅವಶ್ಯಕ. ಯಾಕೆ ಅಂತ ಕೇಳಿದರೆ ಮನುಷ್ಯರಾದಂತಹ ನಮಗೆ ಹಣ ಅವಶ್ಯಕತೆ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರ್ತಕ್ಕಂಥದ್ದು. ಆದರೆ ಅತಿ ಆಸೆ ಹೇಳ್ತಕ್ಕಂಥದ್ದನ್ನು ಪಡೆದೇನೆ ನಿಮ್ಮ ಕರ್ತವ್ಯ ಹೇಳ್ತಕ್ಕಂಥದ್ದನ್ನು ನೀವು ಮುಂದುವರಿಸಿದಾಗ ಒಳ್ಳೆಯದಾದಂತಹ ಫಲವನ್ನು ಕಾಣಬಹುದು. ಇನ್ನು 12ನೇ ತಿಂಗಳಿನಲ್ಲಿ ಅನಾವಶ್ಯಕವಾದಂತಹ ಖರ್ಚುಗಳು, ಬೇಡದಾಗಿರ್ತಕ್ಕಂಥದ್ದು ಅಥವಾ ಹಾಳಾಗ್ತದೆ ಅಂತ ಹೇಳುವಂತಹದ್ದು ಗೊತ್ತಿದ್ರೂ ಕೂಡ ಅದನ್ನೇ ಖರೀದಿಯನ್ನು ಮಾಡ್ತಕ್ಕಂಥದ್ದು, ಅನಾವಶ್ಯಕತೆ ಸುತ್ತಾಟ, ಆನಂತರದಲ್ಲಿ ಕೆಲವೊಂದನ್ನು ನಿಮಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಅದನ್ನು ತೆಗೆದುಕೊಂಡು ಬರ್ತಕ್ಕಂತಹದ್ದು. ಇಂತಹ ತೊಂದರೆಗಳಿಗೆ ನೀವು ಒಳಗಾಗದೇನೆ ಆದಷ್ಟು ನಿಮಗೆ ಹಿತಮಿತವಾಗಿ ಎಲ್ಲವನ್ನೂ ಕೂಡ ನೋಡಿಕೊಂಡು ಸಾಗುವಂತೆ ಆಗಲಿ. ಜೊತೆಯಲ್ಲೇ ಸಂಸಾರದಲ್ಲಿ ಭಿನ್ನಾಭಿಪ್ರಾಯ ಇತ್ಯಾದಿಗಳಿದ್ದರೂ ಕೂಡ ದೈವಿಕವಾದಂತಹ ಶಕ್ತಿಯ ಮೊರೆಯನ್ನು ಹೋಗಿ ಆತನ ಅನುಗ್ರಹಕ್ಕೆ ಪಾತ್ರರಾಗಿ
ಒಳಿತನ್ನು ಕಾಣಿ ಅಂತ ಹೇಳುವುದಾಗಿ ತಿಳಿಸುತ್ತಾ, ಎಲ್ಲರಿಗೂ ಕೂಡ ಆ ಪರಮಾತ್ಮನು ಶುಭವನ್ನು ಉಂಟು ಮಾಡಿಕೊಳ್ಳೆ, ಎಲ್ಲರ ಮನೆಯಲ್ಲೂ ಕೂಡ ಸಂತೋಷದ ಒಂದು ವಾತಾವರಣ ನೆಲೆಸಲಿ ಅಂತ ಹೇಳುವುದಾಗಿ ವಿಶ್ವಾಂಬರನಲ್ಲಿ ಕೇಳ್ಕೊಳ್ತಾ, ಆತನ ಒಂದು ಅನುಗ್ರಹದಿಂದ ಎಲ್ಲ ಸುಖಮಯವಾದಂತಹ ಜೀವನ ನಿಮ್ಮದಾಗಲಿ.